ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ. ಸೊ ಇದರಲ್ಲಿ ಏನಪ್ಪ ಅಂದರೆ ನಾನು ವೆರಿಫಿಕೇಷನ್ ಸ್ಲಿಪ್ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡ್ತೀನಿ. ಅದೇನೆಂದರೆ ಬೆಳಗ್ಗೆಯಿಂದ ತುಂಬ ಸ್ಟೂಡೆಂಟ್ಸ್ ಏನಪ್ಪ ಅಂದರೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿದ್ದಾರೆ ಮತ್ತು ಕಾಮೆಂಟ್ ಕೂಡ ಹಾಕಿದ್ದಾರೆ. ನಾನು ಅಷ್ಟು ಗಮನ ಕೊಟ್ಟಿರಲಿಲ್ಲ, ಸ್ವಲ್ಪ ಹೊರಗೆ ಹೋಗಿದೆ. ಸೊ ಅದ್ರ ಬಗ್ಗೆ ಸ್ವಲ್ಪ ಗಮನ ಕೊಟ್ಟಿರಲಿಲ್ಲ. ಸೊ ಇವಾಗ ನೋಡಿದೆ, ಕಾಮೆಂಟ್ಸ್ ಅದೆಲ್ಲ ನೋಡಿದೆ ಮತ್ತು ವಾಟ್ಸಪ್ಪಲ್ಲಿ ಮೆಸೇಜ್ ಕೂಡ ನೋಡಿದ್ದೀನಿ. ಸೊ ವೆರಿಫಿಕೇಷನ್ ಸ್ಲಿಪ್ ಡೌನ್ಲೋಡ್ ಮಾಡೋಕ್ಕೆ ಹೋದರೆ ಓಲ್ಡ್ ಇನ್ಫಾರ್ಮೇಷನ್ ಬರ್ತಿದೆ, ಮತ್ತು ಅಂದರೆ ಮೀನ್ಸ್ ಓಲ್ಡ್ ಡೀಟೇಲ್ಸ್ ಬರ್ತಿದೆ, ಮತ್ತು ಅದರಲ್ಲಿ ಇನ್ಫಾರ್ಮೇಷನ್ ಮೊದಲು ಬಂದಿರೋ ಇನ್ಫಾರ್ಮೇಷನ್ ಕೂಡ ರಾಂಗ್ ಆಗಿ ಬರ್ತಿದೆ ಅಂತ ತುಂಬ ಸ್ಟೂಡೆಂಟ್ಸ್ ಹೇಳ್ತಾ ಇದ್ದಾರೆ. ಸೊ ಅದರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡ್ತೀನಿ. ಮತ್ತೇನೊಂದು ಏನಪ್ಪ ಅಂದರೆ ನನಗೆ ಯೂಟ್ಯೂಬಲ್ಲಿ ಬಂದಿರೋ ಕಾಮೆಂಟ್ಸ್ ಬಗ್ಗೆ ಕೂಡ ನಾನು ಆನ್ಸರ್ ಮಾಡ್ತೀನಿ. ವಿಡಿಯೋ ಯಾರು ಸ್ಕಿಪ್ ಮಾಡಬೇಡ್ರಿ, ಕೊನೆವರೆಗೂ ನೋಡಿರಿ, ಎಲ್ಲ ಅರ್ಥ ಆಗುತ್ತೆ. ಮತ್ತು ವಿಡಿಯೋ ಎಲ್ರಿಗೂ ಶೇರ್ ಮಾಡಿರಿ, ಯಾಕಂದರೆ ನಿಮ್ಮ ಫ್ರೆಂಡ್ಸ್ಗೆ ಕೂಡ ಅದೇ ರೀತಿ ಪ್ರಾಬ್ಲಮ್ ಆಗಿರ್ಬೋದು. ಸೊ ವಿಡಿಯೋನ ಎಲ್ರಿಗೂ ಶೇರ್ ಮಾಡಿರಿ. ಮತ್ತು ನನ್ನ ಚಾನಲ್ಗೆ ಯಾರು ಫಸ್ಟ್ ಟೈಮ್ ವಿಸಿಟ್ ಕೊಟ್ಟಿದ್ದೀರಾ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಆಗಿ, ಮತ್ತು ನಿಮ್ಮ ಫ್ರೆಂಡ್ಸ್ ಯಾರಿದ್ರು ಅವ್ರಿಗೂ ಕೂಡ ಶೇರ್ ಮಾಡಿರಿ. ಸೊ ಫಸ್ಟ್ ಬಂದುಬಿಟ್ಟು ಏನಪ್ಪ ಅಂದರೆ ಇಲ್ಲಿ ಕೆದಲ್ಲಿ ಇವತ್ತು ಏನೋ ಅಪ್ಡೇಟ್ಸ್ ಬಂದಿಲ್ಲ. ಅಕಸ್ಮಾತ್ ಏನಪ್ಪ ಅಂದರೆ ವೆರಿಫಿಕೇಷನ್ ಸ್ಲಿಪ್ ಮೀನ್ಸ್ ನಾನು ಬೆಳಗ್ಗೆ ಒಂದು ವಿಡಿಯೋ ಮಾಡಿದ್ದೆ, ಅದರಲ್ಲಿ ಏನು ಹೇಳಿದೆ ಅಂದರೆ ಇವತ್ತು ವೆರಿಫಿಕೇಷನ್ ಸ್ಲಿಪ್ ಡೌನ್ಲೋಡ್ ಮಾಡ್ಕೊಡ್ರಿ ಅಂತ ಹೇಳಿದೆ, ಮೀನ್ಸ್ ರೀಡೌನ್ಲೋಡ್ ಅಂತ ಹೇಳಿದೆ. ಯಾಕಂದರೆ ಅಪ್ಲಿಕೇಶನ್ ಎಡಿಟಿಂಗ್ ಮಾಡೋಕ್ಕೆ ಬಿಟ್ಟಿದ್ರು ಮತ್ತು ಕರೆಕ್ಷನ್ ಮಾಡ್ಕೊಳ್ಳೋಕ್ಕೆ ಬಿಟ್ಟಿದ್ರು. ಸೊ ಎಲ್ಲರೂ ಮಾಡ್ಕೊಂಡಿದ್ದೀರಾ, ನಿನ್ನೆ ಲಾಸ್ಟ್ ಡೇಟ್ ಇತ್ತು. ಸೊ ಕಡೆಯಿಂದ ಏನೂ ಅಪ್ಡೇಟ್ ಬಂದಿಲ್ಲ ಇವತ್ತು. ಸೊ ಬರುತ್ತೋ ಇಲ್ಲ ಗೊತ್ತಿಲ್ಲ, ಬಟ್ ಬಂದರೆ ನಾನು ಖಂಡಿತ ಇನ್ಫಾರ್ಮ್ ಮಾಡ್ತೀನಿ. ಅಲ್ಲಿವರೆಗೂ ಏನಪ್ಪ ಅಂದರೆ ವೇಟ್ ಮಾಡ್ತಾಯಿರಿ, ನಾನು ನೆಕ್ಸ್ಟ್ ಅಪ್ಡೇಟ್ಗೋಸ್ಕರ ವೇಟ್ ಮಾಡ್ತಾಯಿರಿ. ಸೊ ಇವಾಗ ಫಸ್ಟ್ ಬಂದುಬಿಟ್ಟು ಏನಪ್ಪ ಅಂದರೆ ಯೂಟ್ಯೂಬಲ್ಲಿ ಹಾಕಿರೋ ಕಾಮೆಂಟ್ಸ್ ಬಗ್ಗೆ ನಾನು ಆನ್ಸರ್ ಮಾಡ್ತೀನಿ, ಯಾಕಂದರೆ ತುಂಬ ಸ್ಟೂಡೆಂಟ್ಸ್ಗೆ ಟೆನ್ಷನ್ ಆಗ್ತಾಯಿದೆ. ಸೊ ನಾನು ಪ್ರತಿಯೊಂದು ಕಾಮೆಂಟ್ಸ್ಗೆ ಕೂಡ ಇವಾಗ ಆನ್ಸರ್ ಮಾಡ್ತೀನಿ. ಎಲ್ಲರೂ ಕರೆಕ್ಟಾಗಿ ವಿಡಿಯೋ ನೋಡಿರಿ, ಎಲ್ಲ ಅರ್ಥ ಆಗುತ್ತೆ. ಸೊ ಫಸ್ಟ್ ಒನ್ ಯಾವುದಪ್ಪ ಅಂದರೆ ಸರ್ ನನಗೆ ವೆರಿಫಿಕೇಷನ್ ಸ್ಲಿಪ್ಪಲ್ಲಿ ಓಲ್ಡ್ ಡಾಟಾ ತೋರಿಸ್ತಿದೆ, ಹೊಸ ಡಾಟಾ ಅಪ್ಡೇಟ್ ಆಗಿಲ್ಲ ಇನ್ನೂ. ಇದಕ್ಕೆ ಆನ್ಸರ್ ಏನಪ್ಪ ಅಂದರೆ ಸ್ಲಿಪ್ ಮೀನ್ಸ್ ವೆರಿಫಿಕೇಷನ್ ಸ್ಲಿಪ್ ರಿಡೌನ್ಲೋಡ್ ಮಾಡ್ತಾ ಇರಿ, ಬಟ್ ಆದರೆ ಓಕೆ, ಇಲ್ಲ ಅಂದರೆ ಕೇಳಿದ್ರು ಬೇರೆ ಲಿಂಕ್ ಕೂಡ ಬಿಡ್ಬೋದು, ಅಥವಾ ಅಪ್ಲಿಕೇಶನ್ ಎಡಿಟಿಂಗ್ ಇನ್ನೂ ಎಕ್ಸ್ಟೆಂಡ್ ಕೂಡ ಮಾಡ್ಬೋದು, ಹೇಳೋದಕ್ಕಾಗಲ್ಲ. ಅಕಸ್ಮಾತ್ ಹಾಗೇನಾದರೂ ಇದ್ದರೆ ನಾನು ಗ್ರೂಪಲ್ಲಿ ಇನ್ಫಾರ್ಮ್ ಮಾಡ್ತೀನಿ, ವಾಟ್ಸಪ್ ಗ್ರೂಪಲ್ಲಿ ಇನ್ಫಾರ್ಮ್ ಮಾಡ್ತೀನಿ. ವಾಟ್ಸಪ್ ಗ್ರೂಪಲ್ಲಿ ಇನ್ನೂ ಯಾರು ಜಾಯ್ನ್ ಆಗಿಲ್ಲ ಇವಾಗ ಲಿಂಕ್ ಕಳಿಸ್ತೀನಿ. ಇವಾಗ ಇಲ್ಲೇ ನಾನು ಈ ಕಾಮೆಂಟ್ ಬಾಕ್ಸಲ್ಲಿ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಒಂದು ಲಿಂಕ್ ಕಳಿಸ್ತೀನಿ ವಾಟ್ಸಪ್ದು. ಸೊ ಯಾರು ಜಾಯ್ನ್ ಆಗಿಲ್ಲ ಎಲ್ಲರೂ ಜಾಯ್ನ್ ಆಗಿರಿ. ನಿಮಗೆ ಮತ್ತು ನಿಮ್ಮ ಫ್ರೆಂಡ್ಸ್ ಯಾರಿದ್ರು ಕೂಡ ವಾಟ್ಸಪ್ ಲಿಂಕ್ ಶೇರ್ ಮಾಡಿರಿ, ಅವ್ರಿಗೂ ಹೆಲ್ಪ್ ಆಗುತ್ತೆ. ನಾನು ಲಿಂಕ್ ಕಳಿಸ್ತೀನಿ ಇವಾಗ. ಸೊ ನೆಕ್ಸ್ಟ್ ಕಾಮೆಂಟ್ ಯಾವುದಪ್ಪ ಅಂದರೆ ವೆರಿಫಿಕೇಷನ್ ಸ್ಲಿಪ್ ಅದೇ ಫಸ್ಟ್ ಒನ್ಗೆ ಆನ್ಸರ್ ಏನಪ್ಪ ಅಂದರೆ ವೇಟ್ ಮಾಡಿರಿ, ನಾನು ನೆಕ್ಸ್ಟ್ ಅಪ್ಡೇಟ್ಗೋಸ್ಕರ ವೇಟ್ ಮಾಡಿರಿ, ನಾನು ಖಂಡಿತ ಇನ್ಫಾರ್ಮ್ ಮಾಡ್ತೀನಿ. ಸೊ ಇನ್ನೊಂದು ಏನಪ್ಪ ಅಂದರೆ ಸರ್ ಓಪನ್ ಆಗ್ತಾ ಇಲ್ಲ, ಮೀನ್ಸ್ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಅದು ಯೂಸರ್ ಐ ಡಿ ಪಾಸ್ವರ್ಡ್ ಕರೆಕ್ಟಾಗಿ ಹಾಕಿದರೆ ಕೂಡ ಅದು ರಾಂಗ್ ಆಗಿ ತೋರಿಸ್ತಾ ಇದೆ, ಲಾಗಿನ್ ಆಗ್ತಾಯಿಲ್ಲ ಅಂತ, ಅದು ಕೂಡ ಪ್ರಾಬ್ಲಮ್ಮು. ಸೊ ಏನಾದರೂ ಸಾಫ್ಟ್ವೇರ್ ಪ್ರಾಬ್ಲಮ್ ಇದ್ದೇ ಇರುತ್ತೆ, ಅಥವಾ ಕಡೆಯಿಂದ ಏನಾದರೂ ಹೊಸ ಅಪ್ಡೇಟ್ ಬರ್ಬೋದು, ಅದಕ್ಕೆ ಹಾಗೆ ಕೂಡ ಆಗ್ತಾ ಇರುತ್ತೆ. ಸೊ ನೆಕ್ಸ್ಟು ಸರ್ ವೆರಿಫಿಕೇಷನ್ ಮೇಲೆ ಮತ್ತೆ ಫಸ್ಟ್ ನನಗೆ ವೆರಿಫಿಕೇಷನ್ ಮಾಡಿಸೋದ ಮೇಲೂ ಮತ್ತೆ ಫಸ್ಟ್ ನನಗೆ ಬರ್ತಾಯಿದೆ, ವೇಟ್ ಮಾಡಿರಿ, ಇನ್ನೂ ಕಡೆಯಿಂದ ಏನೂ ಅಪ್ಡೇಟ್ ಬಂದಿಲ್ಲ. ಸೊ ನೀವು ಅಕಸ್ಮಾತ್ ಇವಾಗ ಜಸ್ಟ್ ನೀವು ಎಲ್ಲ ಮೀನ್ಸ್ ಅಪ್ಲಿಕೇಶನ್ ಎಡಿಟಿಂಗ್ ಮಾಡಿಸಿದ ಮೇಲೆ, ಆದರೂ ನಿಮ್ಮ ಅಪ್ಲಿಕೇಶನ್ ಎಡಿಟಿಂಗ್ ಮಾಡಿಸಿದ ಮೇಲೆ ನೀವು ಇವತ್ತು ವೆರಿಫಿಕೇಷನ್ ಸ್ಲಿಪ್ ಡೌನ್ಲೋಡ್ ಮಾಡ್ಕೊಂಡಿದ್ದರೆ ನಿಮ್ಮದು ಇನ್ಫಾರ್ಮೇಷನ್ ಹಾಗೆ ಬಂದರೆ ಇನ್ನೂ ಕಡೆಯಿಂದ ಅಪ್ಡೇಟ್ ಬರಬೇಕು ಅಂತ ಅರ್ಥ. ಸೊ ಅಪ್ಡೇಟ್ ಬರೋವರೆಗೂ ವೇಟ್ ಮಾಡಿರಿ. ಬಂದಮೇಲೆ ನಿಮಗೆ ಏನಾದರೂ ಬಂದಮೇಲೆ ಅವರ ಕಡೆಯಿಂದ ಏನೋ ಅಪ್ಡೇಟ್ ಬಂದಮೇಲೆ ನೆಕ್ಸ್ಟ್ ಸ್ಲಿಪ್ ಡೌನ್ಲೋಡ್ ಮಾಡ್ಕೊರಿ. ಅವಾಗ ಏನಾದರೂ ನಿಮ್ಮ ಸರಿ ಇದ್ದರೆ ಓಕೆ, ಇಲ್ಲಾಂದರೆ ಕಡೆಯಿಂದ ಏನಾದರೂ ಒಂದು ಅಪ್ಡೇಟ್ ಕೊಡ್ತಾರೆ, ಅದ್ರ ಬಗ್ಗೆ ಏನು ಬೇಡ. ಸೊ ನೆಕ್ಸ್ಟ್ ಯಾವುದಪ್ಪ ಅಂದರೆ ಸರ್ ಚೆಕ್ ಯೂಸರ್ ಐ ಡಿ ಆ್ಯಂಡ್ ಪಾಸ್ವರ್ಡ್ ಅಂತ ಬರ್ತಿದೆ ಸರ್. ನಾನು ಆಗಲೇ ಹೇಳಿದೆಲ್ಲ, ಇವಾಗ ಅಪ್ಲಿಕೇಶನ್ ಅದು ವೆರಿಫಿಕೇಷನ್ ಸ್ಲಿಪ್ ಡೌನ್ಲೋಡ್ ಮಾಡೋಕೆ ಹೋದರೆ ಲಾಗಿನ್ ಐ ಡಿ ಕರೆಕ್ಟ್ ಹಾಕಿದ್ರು ಕೂಡ ಒಳ್ಳೆ ಮೀನ್ಸ್ ಮತ್ತೆ ಪದೇ ಅದನ್ನೇ ರಾಂಗ್ ಅಂತ ಬರ್ತಾಯಿದೆ. ಅದಕ್ಕೂ ಕೂಡ ವೇಟ್ ಮಾಡಿರಿ, ಏನು ಟೆನ್ಷನ್ ಬೇಡ, ಯಾಕಂದರೆ ಕಡೆಯಿಂದ ಏನಾದರೂ ಪ್ರಾಬ್ಲಮ್ ಇದ್ದೇ ಇರುತ್ತೆ, ಸಾಫ್ಟ್ವೇರ್ ಅಪ್ಡೇಟ್ ಇರುತ್ತೆ, ಏನಾದರೂ ಪ್ರಾಬ್ಲಮ್ ಇರ್ಬೋದು. ಸೊ ನೆಕ್ಸ್ಟ್ ಇನ್ನೊಂದು ಯಾವುದಪ್ಪ ಅಂದರೆ ಸರ್ ನಂದು ವೆರಿಫಿಕೇಷನ್ ಮಾಡಿಸಿದ ಮೇಲೇನೂ ಮಿಸ್ಟೇಕ್ ಆಗಿದೆ, ವೇಟ್ ಮಾಡಿರಿ, ಇದಕ್ಕೇನು ಕಡೆಯಿಂದ ಅಪ್ಡೇಟ್ ಬರೋವರೆಗೂ ವೇಟ್ ಮಾಡಿರಿ, ಎಲ್ಲ ಕರೆಕ್ಟ್ ಆಗುತ್ತೆ, ನಿಮ್ಮದೇನು ಪ್ರಾಬ್ಲಮ್ ಇಲ್ಲ ಇದರಲ್ಲಿ. ಸೊ ಕಡೆಯಿಂದ ಅಪ್ಡೇಟ್ ಬರೋವರೆಗೂ ವೇಟ್ ಮಾಡಿರಿ, ಇವತ್ತು ನೈಟ್ವರೆಗೂ ಬರುತ್ತೆ, ಬರಲಿಲ್ಲ ಅಂದರೂ ಇವತ್ತು ನೈಟ್ ಏನಾದರೂ ಅಪ್ಡೇಟ್ ಬರಲೇಬೇಕು. ಯಾಕಂದರೆ ಕೆದವರು ಇವತ್ತೇನಪ್ಪ ಅಂದರೆ ವೆರಿಫಿಕೇಷನ್ ಸ್ಲಿಪ್ನ ಡೌನ್ಲೋಡ್ ಮಾಡ್ಕೊಳ್ಳಿಕ್ಕೆ ಹೇಳಿದರು, ಅಥವಾ ಅಪ್ಲಿಕೇಶನ್ ಎಡಿಟಿಂಗ್ ಅದ್ರ ಬಗ್ಗೆ ಕೂಡ ಏನು ಮೀನ್ಸ್ ಅಪ್ಲಿಕೇಶನ್ ಎಡಿಟಿಂಗ್. ಸೊ ನೆಕ್ಸ್ಟ್ ಏನಂದರೆ ಸರ್ ನಂದು ಏನೂ ಮಿಸ್ಟೇಕ್ ಇಲ್ಲ, ಆಲ್ರೆಡಿ ಡೌನ್ಲೋಡ್ ಮಾಡಿದ್ದೆ, ಸೊ ಅಗೇನ್ ಡೌನ್ಲೋಡ್ ಮಾಡಬೇಕಾ ಸರ್? ಏನೂ ಮಿಸ್ಟೇಕ್ ಆಗಿಲ್ಲ, ಅಥವಾ ವೆರಿಫಿಕೇಷನ್ ಮೀನ್ಸ್ ಇನ್ನೊಂದ್ಸಲ ವೆರಿಫಿಕೇಷನ್ ಮಾಡಿಸಿರಲಿಲ್ಲ, ಅಥವಾ ಅಪ್ಲಿಕೇಶನ್ ಎಡಿಟಿಂಗ್ ಯಾರು ಮಾಡಿಸಿಲ್ಲ, ವೆರಿಫಿಕೇಷನ್ ಸ್ಲಿಪ್ಪಲ್ಲಿ ಯಾರ್ದು ಎಲ್ಲ ಕರೆಕ್ಟಾಗಿ ಬಂದಿದೆ, ನೀವೇನು ಮಾಡೋದು ಬೇಕಾಗಿಲ್ಲ. ನಿಮ್ಮದು ಸ್ಲಿಪ್ ಇವಾಗ ನೆಕ್ಸ್ಟ್ ಪ್ರೊಸೆಸ್ ಏನಪ್ಪ ಅಂದರೆ ಮೀನ್ಸ್ ಇವಾಗ ನೆಕ್ಸ್ಟ್ ಯಾರ್ದು ಎಲ್ಲ ವೆರಿಫಿಕೇಷನ್ ಸ್ಲಿಪ್ಪಲ್ಲಿ ಎಲ್ಲ ಕರೆಕ್ಟ್ ಇನ್ಫಾರ್ಮೇಷನ್ ಬಂದಿದೆ. ನಿಮ್ಮದು ನೆಕ್ಸ್ಟ್ ಪ್ರೊಸೆಸ್ ಏನಂದರೆ ಡೈರೆಕ್ಟ್ ಸೀಟ್ ಮ್ಯಾಟ್ರಿಕ್ಸ್ ನೋಡಿ ಡೈರೆಕ್ಟ್ ಆಪ್ಷನ್ ಟ್ರೀ ಮಾಡ್ಬೋದು, ನಿಮ್ಮದೇನೂ ಟೆನ್ಷನ್ ಇಲ್ಲ. ಸೊ ಅಕಸ್ಮಾತ್ ಇವಾಗ ಯಾರು ಅಪ್ಲಿಕೇಶನ್ ಎಡಿಟಿಂಗ್ ಮಾಡಿದ್ದೀರಾ, ಅಥವಾ ವೆರಿಫಿಕೇಷನ್ ಮಾಡಿಸ್ಕೊಂಡಿದ್ದೀರಾ, ಕನ್ನಡ ರೂರಲ್ ಆಗಲಿ ಯಾರು ವೆರಿಫಿಕೇಷನ್ ಮಾಡಿಸ್ಕೊಂಡಿದ್ದೀರಾ ಅವರು ಸ್ಲಿಪ್ ಡೌನ್ಲೋಡ್ ಮಾಡ್ಕೊಳ್ಳಿಕ್ಕೆ ಕಡೆಯಿಂದ ಲಿಂಕ್ ಬಿಡ್ತಾರೆ, ಅಥವಾ ಓಲ್ಡ್ ಲಿಂಕಲ್ಲೇ ಡೌನ್ಲೋಡ್ ಮಾಡ್ಕೊಳ್ಳಿಕ್ಕೆ ಹೇಳ್ತಾರೆ. ಅಲ್ಲಿವರೆಗೂ ವೇಟ್ ಮಾಡಿರಿ. ಏನೂ ಇವತ್ತು ಏನಾದರೂ ಅಪ್ಡೇಟ್ ಬರಬೇಕಿತ್ತು, ಬಟ್ ಇನ್ನೂ ಬಂದಿಲ್ಲ, ನೈಟ್ವರೆಗೂ ಬಿಡ್ಬೋದು. ಸೊ ಇವತ್ತು ಏನಾದರೂ ಒಂದು ಅಪ್ಡೇಟ್ ಬಂದೇ ಬರುತ್ತೆ, ಯಾಕಂದರೆ
ಅಪ್ಲಿಕೇಶನ್ ಎಡಿಟಿಂಗ್ ಬಗ್ಗೆ ಏನಾದರೂ ಹೇಳ್ಬೋದು ಅಥವಾ ವೆರಿಫಿಕೇಷನ್ ಸ್ಲಿಪ್ ಬಗ್ಗೆ ಏನಾದರೂ ಹೇಳ್ಬೋದು. ಯಾಕಂದರೆ ಇವತ್ತು ಜುಲೈ 5, ಸೊ ಮೊನ್ನೆ ಒಂದು PDF ಅಲ್ಲಿ ಹೇಳಿದರು ಜುಲೈ 5ನೇ ತಾರೀಕು ಏನಪ್ಪ ಅಂದರೆ ವೆರಿಫಿಕೇಷನ್ ಸ್ಲಿಪ್ ರೀಡೌನ್ಲೋಡ್ ಮಾಡ್ಕೋಬೇಕಂತ ಹೇಳಿದರು. ಸೊ ಅದಕ್ಕೆ ಇವತ್ತು ಕಡೆಯಿಂದ ಏನಾದರೂ ಅಪ್ಡೇಟ್ ಬರ್ಬೋದು. ನಾನು ಅಪ್ಡೇಟ್ ಬಂದರೆ ಏನಾದರೂ ಗ್ರೂಪಲ್ಲಿ ಇನ್ಫಾರ್ಮ್ ಮಾಡ್ತೀನಿ, ಖಂಡಿತ ಅಲ್ಲಿವರೆಗೂ ವೆಯ್ಟ್ ಮಾಡಿರಿ. ಸೊ ಸರ್ ನೆಕ್ಸ್ಟು ಇನ್ನೂ ಡೌನ್ಲೋಡ್ ಮಾಡೋಕ್ಕೆ ಬರ್ತಿಲ್ಲ. ಅದೇ ಹೇಳ್ತಾ ಇದ್ದೀನಿ ಪದೇ ಯೂಸರ್ ಐ ಡಿ ಆ್ಯಂಡ್ ಪಾಸ್ವರ್ಡ್ ಹಾಕಿದರೆ ನಿಮಗೆ ಅದು ನೆಕ್ಸ್ಟ್ ಪ್ರೊಸೆಸರ್ ಹೋಗ್ತಾ ಇಲ್ಲ, ಲಾಗಿನೇ ಆಗ್ತಾಯಿಲ್ಲ, ಮೀನ್ಸ್ ಏನಾದರೂ ರಾಂಗ್ ಅಂತ ತೋರಿಸ್ತಾ ಇದೆ. ಸೊ ವೇಟ್ ಮಾಡಿರಿ, ಕಡೆಯಿಂದ ಏನಾದರೂ ಅಪ್ಡೇಟ್ ಬಂದೇ ಬರುತ್ತೆ, ವೇಟ್ ಮಾಡಿರಿ. ಏನು ಪ್ರಾಬ್ಲಮ್ ಬೇಡ, ಏನಾದರೂ ಸೊಲ್ಯೂಷನ್ ಕೊಡ್ತಾರೆ. ಸೊ ಮೇನ್ ಪ್ರಾಬ್ಲಮ್ ಏನಪ್ಪ ಅಂದರೆ ನನಗೆ ವಾಟ್ಸಪ್ಪಲ್ಲಿ ಕೂಡ ಮೆಸೇಜ್ ಬಂದಿದೆ, ಈ ಕಾಮೆಂಟಲ್ಲಿ ಕೂಡ ಹಾಕಿದ್ದಾರೆ. ಸರ್ ಇನ್ ಅಪ್ಲಿಕೇಶನ್ ಫಾರ್ಮ್ ಇಟ್ ಕೇಮ್ ಆಸ್ ಕ್ಲಾಸ್ ಎಫ್ ಇನ್ಸ್ಟೆಡ್ ಆಫ್ ಕ್ಲಾಸ್ ಜಿ. ಸೊ ಏನಪ್ಪ ಅಂದರೆ ಕ್ಲಾಸ್ ಈ ಜಾಗದಲ್ಲಿ ಏನಪ್ಪ ಅಂದರೆ ಕ್ಲಾಸ್ ಎಫ್ ಅಂತ ಬರ್ತಾ ಇದೆ ಅಂತ ತುಂಬ ಸ್ಟೂಡೆಂಟ್ಸ್ ನಂಗೆ ವಾಟ್ಸಪ್ಪಲ್ಲಿ ಒಂದು 4-3 ಮೆಸೇಜ್ ಬಂದಿದೆ, ಮತ್ತು ಕಾಮೆಂಟಲ್ಲಿ ಕೂಡ ಹಾಕಿದ್ದಾರೆ. ಈ ಮೆಸೇಜ್ನ ಬೆಳಗ್ಗೆನೇ ನೋಡಿದೆ, ಬಟ್ ಬೆಳಗ್ಗೆ ಅಷ್ಟು ಗಮನ ಕೊಟ್ಟಿರಲಿಲ್ಲ, ಹೊರಗೆ ಹೋಗಿರೋ ಕಾರಣ ಸ್ವಲ್ಪ ನಾನು ಗಮನ ಕೊಟ್ಟಿರಲಿಲ್ಲ, ಇಲ್ಲ ಬೆಳಗ್ಗೆ ಒಂದು ವಿಡಿಯೋ ಮಾಡ್ತಿದ್ದೆ. ಸೊ ಇದು ಏನಪ್ಪ ಅಂದರೆ ಇದರಲ್ಲಿ ನಿಮ್ದು ಏನೂ ತಪ್ಪಿಲ್ಲ, ಕಡೆಯಿಂದ ಏನಾದರೂ ಮಿಸ್ಟೇಕ್ ಆಗೇ ಇರುತ್ತೆ, ಸಾಫ್ಟ್ವೇರ್ ಪ್ರಾಬ್ಲಮ್ ಇರ್ಬೋದು, ಏನಾದರೂ ಇರ್ಬೋದು, ಪ್ರಾಬ್ಲಮ್ ಆಗೇ ಆಗಿರುತ್ತೆ. ಸೊ ನಿಮ್ದು ಇದರಲ್ಲಿ ಏನೂ ತಪ್ಪಿಲ್ಲ, ನೀವೇನು ವರಿ ಆಗೋದು ಬೇಡ, ನಿಮಗೆ ಸೊಲ್ಯೂಷನ್ ಕೊಡ್ತಾರೆ, ಅದ್ರ ಬಗ್ಗೆ ಏನು ವರಿ ಬೇಡ. ನೆಕ್ಸ್ಟ್ ಅಪ್ಡೇಟ್ ಬರೋವರೆಗೂ ವೇಟ್ ಮಾಡಿ, ನಾನು ಇನ್ಫಾರ್ಮ್ ಮಾಡ್ತೀನಿ. ಸೊ ನೆಕ್ಸ್ಟ್ ಬಂದುಬಿಟ್ಟು ಏನಪ್ಪ ಅಂದರೆ ಈ ವಿಡಿಯೋನ ಎಲ್ರಿಗೂ ಶೇರ್ ಮಾಡಿರಿ, ಯಾಕಂದರೆ ತುಂಬ ಸ್ಟೂಡೆಂಟ್ಸ್ಗೆ ಏನಪ್ಪ ಅಂದರೆ ಭಯ ಆಗ್ತಾ ಇರುತ್ತೆ. ಸೊ ಈ ವಿಡಿಯೋ ಎಲ್ರಿಗೂ ಶೇರ್ ಮಾಡಿರಿ, ಎಲ್ರಿಗೂ ಹೆಲ್ಪ್ ಆಗುತ್ತೆ. ಸೊ ನೆಕ್ಸ್ಟ್ ಇನ್ನೊಂದು ಯಾವುದಪ್ಪ ಅಂದರೆ ಸರ್ ಯಾವಾಗ ವೆರಿಫಿಕೇಷನ್ ಸ್ಲಿಪ್ ರೀ ಅಪ್ಡೇಟೆಡ್ ಲಿಂಕ್ ಕಡೆಯಿಂದ ಬರುತ್ತೆ. ಇವತ್ತೇನಾದರೂ ಅಪ್ಡೇಟ್ ಬಂದೇ ಬರುತ್ತೆ, ವೇಟ್ ಮಾಡಿರಿ. ಇವತ್ತು ಬರಲಿಕ್ಕೆ ನಾಳೆ ಬೆಳಗ್ಗೆವರೆಗೂ ಬರಲೇಬೇಕು, ಯಾಕಂದರೆ ಇವಾಗ ನಿನ್ನೆ ಅಪ್ಲಿಕೇಶನ್ ಎಡಿಟಿಂಗ್ ಲಾಸ್ಟ್ ಡೇಟ್ ಇತ್ತು. ಸೊ ಇವತ್ತೇನಾದರೂ ಅಪ್ಡೇಟ್ ಬಿಡಬೇಕಿತ್ತು, ಬಟ್ ಇನ್ನೂರಿಗೂ ಬಿಡ್ತಾರೆ, ವೇಟ್ ಮಾಡಿರಿ. ಸೊ ನೆಕ್ಸ್ಟು ಸರ್ ಅದು ಡೌನ್ಲೋಡ್ ಆಗ್ತದೆ, ಬಟ್ ಬಿಫೋರ್ 1 ಆಗ್ತದೆ, ಎಡಿಟ್ ಆಗ್ತಾ ಇಲ್ಲ. ಡೌನ್ಲೋಡ್ ಆಗುತ್ತೆ, ಬಟ್ ಮೀನ್ಸ್ ಮೊನ್ನೆ ಲಿಂಕ್ ಬಿಟ್ಟಿದ್ರಲ್ಲ, ಅದರ ಮೀನ್ಸ್ ಮೊನ್ನೆ ಡೌನ್ಲೋಡ್ ಮಾಡ್ಕೊಂಡಿದ್ರಲ್ಲ, ಅದೇ ಇನ್ಫಾರ್ಮೇಷನ್ ಒಳ್ಳೆ ಬರ್ತಾ ಇದೆ. ಸೊ ಏನು ಪ್ರಾಬ್ಲಮ್ ಇಲ್ಲ. ಏನಾದರೂ ನಿಮ್ಮದು ನೀವು ಅಕಸ್ಮಾತ್ ಅಪ್ಲಿಕೇಶನ್ ಎಡಿಟಿಂಗ್ ಮಾಡಿಸಿದ್ರಾ ಅಥವಾ ಏನಾದರೂ ವೆರಿಫಿಕೇಷನ್ ಮಾಡಿಸಿದ್ರೆ ನಿಮ್ಮದು ಅಪ್ಡೇಟ್ ಆಗಿ ಮತ್ತೆ ನೀವು ವೆರಿಫಿಕೇಷನ್ ಸ್ಲಿಪ್ನ ಬರುತ್ತೆ, ಅದ್ರ ಬಗ್ಗೆ ವರಿ ಬೇಡ. ಕಡೆಯಿಂದ ಅಪ್ಡೇಟ್ ಬರೋವರೆಗೂ ವೇಟ್ ಮಾಡಿರಿ. ಅಪ್ಡೇಟ್ ಬಂದ ಮೇಲೆ ನಿಮಗೆ ನೆಕ್ಸ್ಟ್ ಪ್ರೊಸೆಸ್ ನಾನು ಹೇಳ್ಕೊಡ್ತೀನಿ, ಅದ್ರ ಬಗ್ಗೆ ವರಿ ಬೇಡ. ಸೊ ಎಷ್ಟು ನಿಮ್ಮ ಕಾಮೆಂಟ್ಸ್ಗೆಲ್ಲ ಉತ್ತರ ಕೊಟ್ಟಿದ್ದೀನಿ. ಸೊ ಅಕಸ್ಮಾತ್ ನಿಮಗೆ ಈ ಮಿಕ್ಕಿ ಮೇಲೆ ಏನಾದರೂ ಡೌಟ್ಸ್ ಇತ್ತು ಅಂದರೆ ಮತ್ತೆ ಕಾಮೆಂಟಲ್ಲಿ ನಿಮ್ಮ ಕ್ವಶನ್ಸ್ ಹಾಕಿರಿ, ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಖಂಡಿತ ಅದಕ್ಕೂ ಆನ್ಸರ್ ಮಾಡ್ತೀನಿ. ಸೊ ಇಷ್ಟು ಅಪ್ಡೇಟು ಈ ವಿಡಿಯೋನ ಎಲ್ರಿಗೂ ಶೇರ್ ಮಾಡಿರಿ, ಯಾಕಂದರೆ ತುಂಬ ಸ್ಟೂಡೆಂಟ್ಸ್ಗೆ ಭಯ ಆಗ್ತಾ ಇರುತ್ತೆ, ಯಾಕಂದರೆ ವೆರಿಫಿಕೇಷನ್ ಸ್ಲಿಪ್ಪಲ್ಲಿ ತುಂಬ ಇನ್ಫಾರ್ಮೇಷನ್ ರಾಂಗ್ ಆಗಿ ಬರ್ತಾ ಇದೆ. ಸೊ ಅದಕ್ಕೆ ಹೇಳ್ತಾ ಇದ್ದೀನಿ, ಈ ವಿಡಿಯೋನ ಎಲ್ರಿಗೂ ಶೇರ್ ಮಾಡಿರಿ, ಎಲ್ರಿಗೂ ಹೆಲ್ಪ್ ಆಗುತ್ತೆ, ಮತ್ತು ಟೆನ್ಷನ್ ಕೂಡ ಕಡಿಮೆ ಆಗುತ್ತೆ. ಸೊ ಕಡೆಯಿಂದ ಅಪ್ಡೇಟ್ ಬರೋವರೆಗೂ ವೇಟ್ ಮಾಡಿರಿ. ನಾನು ಒಂದೇ ಹೇಳೋದು ಏನಪ್ಪ ಅಂದರೆ ಇವಾಗ ಏನೂ ಮಾತಾಡೋಕ್ಕೆ ಆಗಲ್ಲ, ಯಾಕಂದರೆ ಇವಾಗ ನಾನು ನಡೆಸಲ್ಲ, ಯಾಕಂದರೆ ಇವಾಗ ನಾನು ಜಸ್ಟ್ ಕಡೆಯಿಂದ ಏನು ಅಪ್ಡೇಟ್ ಕೊಡ್ತಾರೋ ನಾನು ಅದನ್ನೇ ಅಪ್ಡೇಟ್ ಕೊಡೋದು. ಸೊ ಇಲ್ಲಿ ಏನು ಪ್ರಾಬ್ಲಮ್ಪ ಅಂದರೆ ತುಂಬ ಸ್ಟೂಡೆಂಟ್ಸ್ ಅಂದರೆ ವಾಟ್ಸಪ್ಪಲ್ಲಿ ನನಗೆ ಇಬ್ಬರು ಹುಡುಗಿಯರು ಒಂದು ಹುಡುಗ ಮೆಸೇಜ್ ಮಾಡಿದ್ದ, ಸರ್ ನಂದು ಕ್ಲಾಸ್ ಆಗೋಕ್ಕೆ ಕ್ಲಾಸ್ ಎಫ್ ಬರ್ತಿದೆ ಅಂತ ವಾಟ್ಸಪ್ಪಲ್ಲಿ ಬೆಳಗ್ಗೆ ಮೆಸೇಜ್ ಮಾಡಿದ್ರು, ಬಟ್ ನಾನು ಅಷ್ಟು ಗಮನ ಕೊಟ್ಟಿಲ್ಲ, ಯಾಕಂದರೆ ಎಲ್ರಿಗೂ ರಿಪ್ಲೈ ಮಾಡೋಕ್ಕಾಗಲ್ಲ. ಸೊ ಅಷ್ಟು ಗಮನ ಕೊಟ್ಟಿಲ್ಲ. ಇದರಲ್ಲಿ ನಿಮ್ದು ಏನೂ ತಪ್ಪಿಲ್ಲ, ವೇಟ್ ಮಾಡಿರಿ. ಅಪ್ಡೇಟ್ ಬರ್ತದೆ ಕಡೆಯಿಂದ, ಅಪ್ಡೇಟ್ ಬರೋವರೆಗೂ ವೇಟ್ ಮಾಡಿರಿ. ಏನಾದರೂ ಅವ್ರು ಸೊಲ್ಯೂಷನ್ ಕೊಡ್ತಾರೆ. ಮತ್ತು ಹೊಸ ಲಿಂಕ್ ವೆರಿಫಿಕೇಷನ್ ಸ್ಲಿಪ್ ಡೌನ್ಲೋಡ್ ಮಾಡ್ಕೊಂಡು ಹೊಸ ಲಿಂಕ್ ಬಿಡಲಿಲ್ಲಪ್ಪ ಅಂದರು, ಆ ಓಲ್ಡ್ ಲಿಂಕ್ಗೆ ನಿಮಗೆ ಅವರೇ ಅಪ್ಡೇಟ್ ಮಾಡಿ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿಕ್ಕೆ ಹೇಳ್ತಾರೆ. ಸೊ ಅಲ್ಲಿವರೆಗೂ ವೇಟ್ ಮಾಡಿರಿ. ಅಪ್ಡೇಟ್ ಬಂದ ಮೇಲೆ ಇವತ್ತು ನೈಟ್ ಅಪ್ಡೇಟ್ ಬರಲಿಕ್ಕೆ ಅಂದರು, ಬೆಳಗ್ಗೆವರೆಗೂ ಏನಾದರೂ ಅಪ್ಡೇಟ್ ಬಂದೇ ಬರುತ್ತೆ. ನಾನು ಬಂದ ಮೇಲೆ ನಿಮಗೆ ಖಂಡಿತ ಇನ್ಫಾರ್ಮ್ ಮಾಡ್ತೀನಿ. ಸೊ ಅಲ್ಲಿವರೆಗೂ ವಿಡಿಯೋ ನೋಡ್ತಾ ಇರಿ. ಟೇಕ್ ಕೇರ್, ಬಾಯ್.